Hello, welcome to my channel. Today I am going to make a video on the 7th class English Marusinchana student activity book. ನಾವು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದರ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ನಮಗೆ ಪ್ರೋತ್ಸಾಹಿಸಿ ಎಂದು ಹೇಳುತ್ತಾ, ಹಿಂದಿನ ವಿಡಿಯೋದಲ್ಲಿ ನಾವು ಪೀರಿಯಡ್ 2ನಲ್ಲಿರುವ ಪ್ರೆಪೋಸಿಷನ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ನಾವು ಪೀರಿಯಡ್ 3ರಲ್ಲಿರುವ ವರ್ಡ್ಸ್ ಟು ಡಿಸ್ಕ್ರೈಬ್ ಅಂದರೆ ಅಡ್ಜೆಕ್ಟಿವ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಮರುಸಿಂಚನ ಟೀಚರ್ಸ್ ಹ್ಯಾಂಡ್ ಬುಕ್ನಲ್ಲಿ ಈ ಆ್ಯಕ್ಟಿವಿಟಿಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಟೀಚರ್ಸ್ ಮೊದಲು ಕ್ಲಾಸ್ ರೂಮ್ನಲ್ಲಿ ಕಾಣುವ ವಸ್ತುಗಳ ಸೈಜ್, ಕಲರ್, ಶೇಪ್, ವೇಟ್. ಸೈಜ್ ಅಂದರೆ ಗಾತ್ರ, ಕಲರ್ ಬಣ್ಣದ ಬಗ್ಗೆ, ಶೇಪ್ ಆಕಾರದ ಬಗ್ಗೆ, ವೇಟ್ ತೂಕದ ಬಗ್ಗೆ ಹಾಗೂ ಟೆಕ್ಸ್ಚರ್ ಅಂದರೆ ವಿನ್ಯಾಸ ಅಂದರೆ ವಸ್ತುಗಳು ಸ್ಮೂತ್ ಇದೆಯೋ, ಸಾಫ್ಟ್ ಇದ್ದಾವೋ, ಹಾರ್ಡ್ ಇದ್ದಾವೋ, ರಫ್ ಇದ್ದಾವೋ ಅದ್ರ ಬಗ್ಗೆ ಮಾತನಾಡುವ ಹಾಗೆ ಹೇಳಬೇಕು. ಎಕ್ಸಾಂಪಲ್, ಟೇಬಲ್ ಈಸ್ ಇನ್ ರೆಕ್ಟ್ಯಾಂಗಲ್ ಶೇಪ್, ದ ಬೋರ್ಡ್ ಈಸ್ ಗ್ರೀನ್ ಇನ್ ಕಲರ್. ಈ ಥರ ಅದು ಯಾವ ಗಾತ್ರ ಇದೆ, ಕಲರ್ ಇದೆ, ಶೇಪ್ ಇದೆ, ವೇಟ್ ಇದೆ, ಟೆಕ್ಸ್ಚರ್ ಇದೆ ಅನ್ನೋದನ್ನ ಬಗ್ಗೆ ಹುಡುಗರನ್ನ ಕೇಳಬೇಕು, ವಿದ್ಯಾರ್ಥಿಗಳನ್ನ ಕೇಳಬೇಕು. ನಂತರದಲ್ಲಿ ಟೀಚರ್ ಕೆಲವು ವಸ್ತುಗಳನ್ನು ತೋರಿಸೋದರ ಮೂಲಕ ತೋರಿಸಿ ಅವುಗಳ ಸೈಜು, ಶೇಪು, ಕಲರು, ವೇಟು ಮತ್ತು ಟೆಕ್ಸ್ಚರ್ ಬಗ್ಗೆ ವಿದ್ಯಾರ್ಥಿಗಳ ಜೊತೆ ಸಂಭಾಷಣೆ ಮಾಡಬೇಕು. ಅಂದರೆ ಈಗ ಎಕ್ಸಾಂಪಲ್ ಹೇಳಿದ ಹಾಗೆ ಟೇಬಲ್ ಈಸ್ ಇನ್ ರೆಕ್ಟ್ಯಾಂಗಲ್ ಶೇಪ್, ದ ಬೋರ್ಡ್ ಈಸ್ ಗ್ರೀನ್ ಇನ್ ಕಲರ್. ಅದಾದ ನಂತರ ವಿದ್ಯಾರ್ಥಿಗಳಿಗೆ ಆ್ಯಕ್ಟಿವಿಟಿ 1ರಲ್ಲಿರುವ ಪಿಕ್ಚರ್ಗಳನ್ನು ಗಮನಿಸಿ ಕೊಟ್ಟಿರುವ ಬಿಟ್ಟ ಸ್ಥಳಗಳನ್ನು ತುಂಬಲು ಹೇಳಬೇಕು. ಎಕ್ಸಾಂಪಲ್, ಚಿತ್ರಗಳಲ್ಲಿ ಗ್ಲೋಬ್ ಕೊಟ್ಟಿದ್ದಾರೆ, ಮತ್ತು ಬೋರ್ಡ್ ಕೊಟ್ಟಿದ್ದಾರೆ, ಎಲಿಫೆಂಟ್ ಕೊಟ್ಟಿದ್ದಾರೆ. ಕೆಳಗಡೆ 4 ಸೆಂಟೆನ್ಸ್ ಕೊಟ್ಟಿದ್ದಾರೆ. ಆ 4 ಸೆಂಟೆನ್ಸ್ಗಳನ್ನು ಚಿತ್ರಗಳನ್ನು ಗಮನಿಸಿ ಇವುಗಳನ್ನ ತುಂಬಬೇಕು. ಫಸ್ಟ್ ಒಂದೇದು ಏನಂತಂದರೆ, ದ ಗ್ಲೋಬ್ ಈಸ್ ಇನ್ ಡ್ಯಾಶ್ ಶೇಪ್. ಅಂದರೆ ಗ್ಲೋಬ್ ಯಾವ ಕಲರ್ ಇದೆ, ಯಾವ ಶೇಪಲ್ಲಿದೆ, ಯಾವ ಆಕಾರದಲ್ಲಿದೆ ಅಂತ ಕೇಳಿದರೆ, ದ ಗ್ಲೋಬ್ ಈಸ್ ಇನ್ ರೌಂಡ್ ಶೇಪ್, ದ ಪ್ಲಾಸ್ಟಿಕ್ ಈಸ್ ಅ ಯೂಸ್ಫುಲ್ ಮೆಟೀರಿಯಲ್, ದಿಸ್ ಈಸ್ ಅ ಬ್ಲ್ಯಾಕ್ ಬೋರ್ಡ್, ಎಲಿಫೆಂಟ್ ಈಸ್ ಅ ಬಿಗ್ ಎನಿಮಲ್. ಒಂದನೇ ಆ್ಯಕ್ಟಿವಿಟಿ ಮುಗಿದ ನಂತರ ಶಿಕ್ಷಕರು ಇನ್ನಷ್ಟು ಉದಾಹರಣೆಗಳನ್ನು ನೀಡುವುದರ ಮೂಲಕ ಅಡ್ಜೆಕ್ಟಿವ್ ಅನ್ನುವ ಪರಿಕಲ್ಪನೆಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಬೇಕು. ಇಲ್ಲಿ ಒಂದು ನೋಟ್ ಕೊಟ್ಟಿದ್ದಾರೆ, ಅಂದರೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇನಂತಂದರೆ, ಅಡ್ಜೆಕ್ಟಿವ್ ಉದಾಹರಣೆಗಳನ್ನು ಕೊಡಬೇಕಾದಾಗ ಕೇವಲ ಸೈಜು, ಕಲರು, ಶೇಪು, ಟೆಕ್ಸ್ಚರು ಮತ್ತು ವೇಟ್ಗಳ ಬಗ್ಗೆ ಮಾತ್ರ ಮಾತನಾಡಬೇಕಂತ ಹೇಳಿದರೆ ಅದರ ಬಗ್ಗೆ ಮಾತ್ರ ನಾವು ಉದಾಹರಣೆಯನ್ನು ಕೊಡಬೇಕು. ನಂತರ ಆ್ಯಕ್ಟಿವಿಟಿ 2 ಮಾಡಬೇಕಾದಾಗ, ಅಂದರೆ ಒಂದು ಮುಗಿದ ನಂತರ ಆ್ಯಕ್ಟಿವಿಟಿ 2 ಮಾಡಬೇಕಾದಾಗ ಶಿಕ್ಷಕರು ತರಗತಿಯನ್ನು 2 ಗುಂಪುಗಳನ್ನಾಗಿ ಮಾಡಬೇಕು. 2 ಗುಂಪುಗಳನ್ನಾಗಿ ಮಾಡಿ ಏನು ಮಾಡಬೇಕು, ಕಲಾಂ 1ರಲ್ಲಿರುವ ಬಿಟ್ಟ ಸ್ಥಳವನ್ನು ಒಂದು ಗುಂಪಿಗೆ ತುಂಬಲು ಹೇಳಬೇಕು, ಕಲಾಂ 2ರಲ್ಲಿರುವ ಬಿಟ್ಟ ಸ್ಥಳವನ್ನು ಇನ್ನೊಂದು ಗುಂಪಿಗೆ ಹಂಚಿ ಬಿಟ್ಟ ಸ್ಥಳವನ್ನು ತುಂಬಲು ಹೇಳಬೇಕು. ಬಿಟ್ಟ ಸ್ಥಳವನ್ನು ತುಂಬಬೇಕಾದಾಗ ಅಲ್ಲಿ ಮೇಲ್ಗಡೆ ಕ್ಲೂಸ್ ಕೊಟ್ಟಿದ್ದಾರಲ್ಲ, ಆ ಕ್ಲೂಸ್ಗಳನ್ನು ಬಳಸುವಂತೆ ಹೇಳಬೇಕು. ಎಕ್ಸಾಂಪಲ್ ಏನಂತಂದರೆ, ಈಗ ಕಲಾಂ 1 ತುಂಬಬೇಕಾದಾಗ ಆ್ಯಸ್ ಬ್ಲ್ಯಾಕ್ ಆ್ಯಸ್ ಕ್ರೌ, ಕಾಗೆಯಂತೆ ಕಪ್ಪು ಅಂತ. ಆ್ಯಸ್ ಹಾರ್ಡ್ ಆ್ಯಸ್ ಐಸ್, ಮಂಜುಗಡ್ಡೆಯಂತೆ ಗಟ್ಟಿ ಅಂತ. ಆ್ಯಸ್ ಬಿಗ್ ಆ್ಯಸ್ ಮೌಂಟೇನ್, ಶಿಖರದಂತೆ ದೊಡ್ಡದು ಅಂತ. ಹಾಗೆ ಆ್ಯಸ್ ರೌಂಡ್ ಆ್ಯಸ್ ಅರ್ತ್, ಭೂಮಿಯಂತೆ ದುಂಡಗೆ. ಆ್ಯಸ್ ರೆಡ್ ಆ್ಯಸ್ ರೋಸ್, ಗುಲಾಬಿಯಂತೆ ಕೆಂಪು. ಆ್ಯಸ್ ಸಾಫ್ಟ್ ಆ್ಯಸ್ ಐಸ್ ಕ್ರೀಮಂತೆ ಮೃದು. ಆ್ಯಸ್ ಸ್ಮಾಲ್ ಆ್ಯಸ್ ಆ್ಯಂಟ್, ಇರುವೆಯಂತೆ ಸಣ್ಣ. ಆ್ಯಸ್ ಸ್ಮೂತ್ ಆ್ಯಸ್ ಸ್ಪಂಜುವಿನಂತೆ ನುಣುಪಾದ. ಈ ಥರ ಏನು ಮಾಡಬೇಕು, ನಾವು 2ನೇ ಆ್ಯಕ್ಟಿವಿಟಿಯನ್ನು ಕಂಪ್ಲೀಟ್ ಮಾಡಲು ವಿದ್ಯಾರ್ಥಿಗಳಿಗೆ ಹೇಳಬೇಕು. ನಂತರ ಆ್ಯಕ್ಟಿವಿಟಿ 3 ಕಂಪ್ಲೀಟ್ ಮಾಡಬೇಕಾದಾಗ ಒಂದು ಪ್ಯಾರಾಗ್ರಾಫ್ನ, ಅಂದರೆ ಆ್ಯಕ್ಟಿವಿಟಿ 3ರಲ್ಲಿ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಆ ಪ್ಯಾರಾಗ್ರಾಫ್ನಲ್ಲಿ ಅಡ್ಜೆಕ್ಟಿವ್ಸ್ಗೆ ಸಂಬಂಧಿಸಿದ ಹಾಗೆ, ಅಂದರೆ ಅಡ್ಜೆಕ್ಟಿವ್ಸ್ಗಳಿಗೆ ಏನು ಮಾಡಬೇಕು, ನಾವು ರೌಂಡ್ ಹಾಕಬೇಕು. ನಂತರ ಕೊಟ್ಟಿರುವ ಟೇಬಲ್ನ ಅನುಗುಣವಾಗಿ ಕಲರ್ ಬಾಕ್ಸ್ನಲ್ಲಿರುವ
ಪ್ಯಾರಾಗ್ರಾಫ್ನಲ್ಲಿರುವ ಕಲರ್ ಹೆಸರನ್ನು ಬರೀಬೇಕು. ಇದೇ ರೀತಿ ಆಯಾ ಬಾಕ್ಸ್ಗಳಲ್ಲಿ ಕೊಟ್ಟಿರುವ ಕಾಲಮ್ಗಳಲ್ಲಿ ಅದರದೇ ಆದಂಥ ಆನ್ಸರ್ಗಳನ್ನು ನಾವು ತುಂಬಲು ಮಕ್ಕಳಿಗೆ ಹೇಳಬೇಕು, ಅಂದರೆ ವಿದ್ಯಾರ್ಥಿಗಳಿಗೆ ಹೇಳಬೇಕು. ಈ ರೀತಿ ಆ್ಯಕ್ಟಿವಿಟಿ 3 ಮುಗಿಸ್ಬೇಕು. ಆ್ಯಕ್ಟಿವಿಟಿ 3 ಆನ್ಸರ್ ಈ ರೀತಿ ಇದೆ. ಕಲರ್ ಬಾಕ್ಸಲ್ಲಿ ಗ್ರೇ ಬ್ಲ್ಯಾಕ್, ಅಂದರೆ ಐ ಹ್ಯಾವ್ ಅ ಫ್ರೆಂಡ್ ನೇಮ್ಡ್ ಟಿಕಲ್. ಟಿಕಲ್ ಈಸ್ ವೆರಿ ಸ್ಮಾಲ್. ಈ ಹ್ಯಾಸ್ ಅ ಗ್ರೇ ಸಾಫ್ಟ್ ಫರ್. ಈ ಹ್ಯಾಸ್ 2 ರೌಂಡ್ ಬಿಗ್ ಐಸ್ ಆ್ಯಂಡ್ ಅ ಬ್ಲ್ಯಾಕ್ ನೋಸ್. ಈ ಹ್ಯಾಸ್ ಅ ಸ್ಮೂತ್ ಟೇಲ್ ಆ್ಯಂಡ್ ಅ ಹಾರ್ಡ್ ಟೂತ್. ಇಲ್ಲಿ ಕಲರ್ಗೆ ಸಂಬಂಧಿಸಿದ ಹಾಗೆ ಕಲರ್ ಕಾಲಮ್ನಲ್ಲಿ ಏನು ಮಾಡಬೇಕು, ನಾವು ಗ್ರೇ ಮತ್ತು ಬ್ಲ್ಯಾಕ್ ಅಂತ ಬರಿಬೇಕು. ಈಗ ಸೈಜ್ಗೆ ಸಂಬಂಧಿಸಿದ ಹಾಗೆ ಸ್ಮಾಲ್, ಅಂದರೆ ಟಿಕಲ್ ಈಸ್ ವೆರಿ ಸ್ಮಾಲ್. ಈ ಸ್ಮಾಲ್ಗೆ ಏನು ಮಾಡಬೇಕು, ನಾವು ಸರ್ಕಲ್ ಮಾಡಬೇಕಂದ್ರೆ ಸರ್ಕಲ್ ಹಾಕಬೇಕು. ಮತ್ತು ಬಿಗ್ ಐಸ್ ಅಂತಿದೆಯಲ್ಲ ಅದನ್ನು ಕೂಡ, ಅಂದರೆ ಸ್ಮಾಲು ಮತ್ತು ಬಿಗ್ಗನ್ನ ಏನು ಮಾಡಬೇಕು, ನಾವು ಸೈಜ್ ಬಾಕ್ಸ್ನಲ್ಲಿ ಬರೀಬೇಕು. ಶೇಪ್ಗೆ ಸಂಬಂಧಿಸಿದ ಬಾಕ್ಸ್ನಲ್ಲಿ ಏನು ಬರಿಬೇಕಂತಂದರೆ ಈ ಹ್ಯಾಸ್ 2 ರೌಂಡ್ ಬಿಗ್ ಐಸ್, ಅಂದರೆ ರೌಂಡ್ ಅನ್ನೋದೇನು ಶೇಪು. ಸೊ ಆ ಶೇಪನ್ನ ಕಾಲಮ್ನಲ್ಲಿ ಏನು ಬರಿಬೇಕು ಅಂತಂದರೆ ನಾವು ರೌಂಡ್ ಎನ್ನುವ ಶಬ್ದವನ್ನು ಬರಿಬೇಕು. ಟೆಕ್ಸ್ಚರ್ ಈಗಾಗಲೇ ಹೇಳಿದೆ ನಾನು. ಟೆಕ್ಸ್ಚರ್ ಅಂತಂದರೆ ವಿನ್ಯಾಸ ಅಂತ. ಆ ವಸ್ತು ಸ್ಮೂತ್ ಇದೆಯೋ, ಸಾಫ್ಟ್ ಇದೆಯೋ, ಹಾರ್ಡ್ ಇದೆಯೋ ಅಂತ ಏನು ಅದು ಹೇಳ್ತದಲ್ಲ, ಅದು ಕಾಣ್ತದಲ್ಲ, ಅದೇ ಥರ ಏನು ಮಾಡ್ಬೇಕು ನಾವಿಲ್ಲಿ ಬರಿಬೇಕಂತಕ್ಕಂಥದ್ದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಈ ಹ್ಯಾಸ್ ಅ ಗ್ರೇ ಸಾಫ್ಟ್ ಫರ್, ಅಂದರೆ ಸಾಫ್ಟ್ ಅಂತ ಏನಿದೆಯಲ್ಲ ಆ ಸಾಫ್ಟ್ ಅನ್ನೋ ಪದವನ್ನು ಏನು ಮಾಡಬೇಕು, ಟೆಕ್ಸ್ಚರ್ ಬಾಕ್ಸ್ನಲ್ಲಿ ಬರಿಬೇಕು. ಅದೇ ಥರ ಈ ಹ್ಯಾಸ್ ಅ ಸ್ಮೂತ್ ಟೇಲ್. ಸ್ಮೂತ್ ಅನ್ನೋ ಶಬ್ದಕ್ಕೆ ನಾವೇನು ಮಾಡಬೇಕು, ಸರ್ಕಲ್ ಹಾಕಿ, ಅಂದರೆ ಸರ್ಕಲ್ ಹಾಕಿ ಏನು ಮಾಡಬೇಕು, ಸ್ಮೂತನ್ನು ಕೂಡ ಏನು ಮಾಡಬೇಕು ಬರಿಬೋದು ನಾವು ಟೆಕ್ಸ್ಚರ್ ಬಾಕ್ಸ್ನಲ್ಲಿ ಬರಿಬೋದು. ಮತ್ತು ಹಾರ್ಡ್, ಅಂದರೆ ಹಿ ಹ್ಯಾಸ್ ಅ ಸ್ಮೂತ್ ಟೇಲ್ ಆ್ಯಂಡ್ ಅ ಹಾರ್ಡ್ ಟೂತ್ ಅಂತಿದೆಯಲ್ಲ, ಹಾರ್ಡ್ ಅನ್ನೋ ಶಬ್ದಕ್ಕೆ ಏನು ಮಾಡಬೇಕು, ನಾವು ಸರ್ಕಲ್ ಹಾಕಬೇಕು. ಅದನ್ನೇ ಮಾಡಬೇಕು ನಾವಿಲ್ಲಿ ಟೆಕ್ಸ್ಚರ್ ಬಾಕ್ಸಲ್ಲಿ ಬರಿಬೇಕು. ಟೋಟಲಾಗಿ ಟೆಕ್ಸ್ಚರ್ ಬಾಕ್ಸಲ್ಲಿ ನಾವು ಸಾಫ್ಟು ಅಥವಾ ಸ್ಮೂತು ಅಥವಾ ಸಾಫ್ಟ್, ಸ್ಮೂತ್, ಹಾರ್ಡನ್ನು ಏನು ಮಾಡಬೇಕು ಪದಗಳನ್ನು ನಾವು ಬರಿಬೋದು ಅಂತಕ್ಕಂಥದ್ದು. ಈ ರೀತಿಯಾಗಿ ನಾವು ಅಡ್ಜೆಕ್ಟಿವ್ಸ್ನ ಹುಡುಗರಿಗೆ ಏನು ಮಾಡ್ತೀವಿ, ಅಡ್ಜೆಕ್ಟಿವ್ಸ್ಗಳ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅಡ್ಜೆಕ್ಟಿವ್ಸ್ನ ಯಾವ್ಯಾವ ನಾವು ಕಲಿಸ್ತೀವಿ ಅಂತಂದರೆ ನಾವಿಲ್ಲಿ ಸೈಜು, ಕಲರು, ಶೇಪು, ವೇಟು ಮತ್ತು ಟೆಕ್ಸ್ಚರ್ಗಳನ್ನು ಏನು ಮಾಡ್ತೀವಿ ನಾವಿಲ್ಲಿ ಕಲಿಸ್ತಾ ಇದ್ದೀವಿ ಅಂತಕ್ಕಂಥದ್ದು. ಈ ರೀತಿ ಹೇಳೋದ್ರಿಂದ ಮಕ್ಕಳಿಗೆ ಅಡ್ಜೆಕ್ಟಿವ್ಗಳಾದಂತಹ ಶೇಪು, ಕಲರು, ಸೈಜು, ವೇಟು, ಟೆಕ್ಸ್ಚರ್ ಬಗ್ಗೆ ಮಕ್ಕಳಿಗೆ ಅರ್ಥ ಆಗುತ್ತೆ ಅಂತಕ್ಕಂಥದ್ದು.